ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಕೂಡ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಕಾರಣ ಮನುಷ್ಯತ್ವ. ಮನುಷ್ಯ ಸೇವಿಸುವುದು ಇವೆಲ್ಲವೂ ಕೂಡ ದೊರಕುವುದು ಬಹಳ ದುರ್ಲಭವಾದಂತಹ. ಶಾಸ್ತ್ರಗಳನ್ನ ಓದಿದರೂ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಗುರುವನ್ನೇ ಆಶ್ರಯಿಸಬೇಕು. ನಮ್ಮ ಎಲ್ಲಾ ಸಂದೇಹಗಳ ಪರಿಹಾರ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಾಂತಿಗಳಾದ ಗುರುಗಳನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ. ವಿಠ್ಠಲಾಗ್ರ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ. ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಇಡೀ ವಿಶ್ವವನ್ನೇ ಬೆಳಗುತ್ತಿರುವಂತಹ ಸೂರ್ಯನು ಇಲ್ಲದಿದ್ದ ಪಕ್ಷದಲ್ಲಿ ಇಡೀ ವಿಶ್ವವೇ ಕತ್ತಲಲ್ಲಿ ಮುಳುಗಿ ಹೋಗಿರುತ್ತಿತ್ತು. ಮಳೆ ಬೆಳೆಗಳು ಇಲ್ಲವಾಗಿ ಜೀವ ಸಂತತಿಯು ನಾಶವಾಗಿ ಬಿಡುತ್ತಿತ್ತು. ಅಂತಹ ಇಡೀ ಭೂಮಂಡಲದ ಮಾಡ್ತಾ ಇರುವಂತಹ ಸೂರ್ಯ ಭಗವಾನನ ಅತ್ಯಂತ ಉತ್ಕೃಷ್ಟವಾದ ಮಂತ್ರವಾದ ಆದಿತ್ಯ ಹೃದಯದ ಬಗ್ಗೆ ತಾವೀಗ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಗುರುಗಳೇ. ಸೂರ್ಯನ ತಾತ್ವಿಕ ದೃಷ್ಟಿಕೋನದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಅದು ಏನು ಅಂತ ದಯವಿಟ್ಟು ತಿಳಿಸ್ಕೊಡಿ. ಸೂರ್ಯನನ್ನು ನಾವು ಸಾಹಿತ್ಯ ಹಾಗೂ ವೈಜ್ಞಾನಿಕ ಇತ್ಯಾದಿ ದೃಷ್ಟಿಕೋನ ನಾವು ರಾಮರಾವಣನ ಯುದ್ಧವನ್ನು ಕುರಿತು ಮೊದಲು ನಾವು ಯುದ್ಧವನ್ನು ಕುರಿತು ಹೆಚ್ಚಿಗೆ ಚಿಂತನೆ ಮಾಡೋದಿಲ್ಲ. ಯಾಕೆ ಎಂದರೆ ಈ ಯುದ್ಧದಲ್ಲಿ ಕೆಲಸ ಮಾಡತಕ್ಕದ್ದು ನಿರ್ಣಾಯಕ ಪಾತ್ರವನ್ನು ವಹಿಸತಕ್ಕಂಥದ್ದು, ರಾವಣ ವಧೆಯಾಗತಕ್ಕಂಥದ್ದು, ಧರ್ಮ ಸ್ಥಾಪನೆಯಾಗತಕ್ಕಂಥದ್ದು, ಸತ್ಯದ ಬಾವುಟ ಹಾರತಕ್ಕಂಥದ್ದು ಬಿಲ್ಲುಬಾಣಗಳಿಂದಲಾಗಲಿ ಶಕ್ತಿ ತೋಮರಿಗಳಿಂದಾಗಲಿ ಅಲ್ಲ. ಹೀಗಾಗಿ ಶ್ರೀಮದ್ ರಾಮಾಯಣದಲ್ಲಿ ಅನೇಕ ಸರ್ಗಗಳಲ್ಲಿ ಯುದ್ಧವನ್ನು ವರ್ಣನೆ ಮಾಡಿದ್ದರೂ ನನಗೆ ಅದು ಅಷ್ಟು ಪ್ರಿಯವಾದಂತಹ ಪ್ರಧಾನವಾದ ವಿಷಯ ಆಗಿಲ್ಲವಾದ್ದರಿಂದಲೇ ನಾವು ರಾಮರಾವಣ ಯುದ್ಧವನ್ನು ಅಷ್ಟೊಂದು ವಿವರಣಾತ್ಮಕವಾಗಿ ಚಿಂತನೆ ಮಾಡಲಿಲ್ಲ. ಆಗಲೇ ಈ ಮಾತನ್ನು ಹೇಳಿದ್ದೆ. ಇಲ್ಲಿ ಶಸ್ತ್ರಕ್ಕಿನ್ನ ಶಾಸ್ತ್ರ ಒಂದು ಪ್ರಧಾನವಾಗುತ್ತೆ. ಶಾಸ್ತ್ರೀಯ ಕಾರಣದಿಂದಾಗಿಯೇ ಧರ್ಮ ಸ್ಥಾಪನೆ ಆಗ್ತಾ ಇದೆಯೇ ವಿನಃ ಶಸ್ತ್ರಪ್ರಯೋಗದಿಂದಲೋ ಶಾಪದಿಂದಲೋ ಆಗ್ತಾ ಇಲ್ಲ. ಹೀಗಾಗಿ ಈಗ ರಾಮರಾವಣನ ಯುದ್ಧ ನಿಂತಿದೆ ತಾತ್ಕಾಲಿಕವಾಗಿ. ಇಲ್ಲೂ ಸ್ವಲ್ಪ ಶ್ರೀರಾಮರು ಖಿನ್ನರಾಗಿದ್ದಾರೆ. ಈಗ ಆದಿತ್ಯ ಹೃದಯದ ಉಪದೇಶ ಆಗ್ತಾ ಇದೆ. ಅಗಸ್ತ್ಯ ಮಹರ್ಷಿಗಳು ಅವರ ಬಗ್ಗೆ ನಾನೆಲ್ಲ ಹೇಳಿದ್ದೇನೆ. ಅಳವನ್ನು ಸ್ಥಗಿತ ಮಾಡಿದಂತಹ ಮೈತ್ರಾವರುಣರು ಅವರು ಗಗನದಿಂದ ಕೆಳಕ್ಕಿಳಿದು ಶ್ರೀರಾಮರ ಈ ತಾತ್ವಿಕ ದೃಷ್ಟಿಕೋನದ ಮೊದಲನೆಯ ಆಯಾಮ ಏನು ಅಂದ್ರೆ ಇರತಕ್ಕಂಥ ಎರಡು ಮಹಾಕಾವ್ಯಗಳಲ್ಲಿ ಇಂತಹ ಘಟನೆ ಮಹಾಭಾರತದಲ್ಲಿಯೂ ನಡೆಯುತ್ತೆ, ನಡೆಯುತ್ತೆ. ಶ್ರೀಮದ್ ರಾಮಾಯಣದಲ್ಲಿ ಕೊನೆ, ಶ್ರೀಮದ್ ಮಹಾಭಾರತದಲ್ಲಿ ಪ್ರಾರಂಭದಲ್ಲಿ ಎರಡೂ ರಣರಂಗದಲ್ಲಿ ಆದಂತಹ ಉಪದೇಶವೇ. ಮಹಾಭಾರತದಲ್ಲಿ ಭಗವದ್ಗೀತಾ ಉಪದೇಶ, ಶ್ರೀಮದ್ ರಾಮಾಯಣದಲ್ಲಿ ಆದಿತ್ಯ ಹೃದಯದ ಉಪದೇಶ. ಅಂತಹ ವ್ಯತ್ಯಾಸ ಇದೆ. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಗೀತೆಯಲ್ಲಿ ಪ್ರಕಾರ ಹೇಳ್ತಾಗಿ ಅನುನಯಿಸುವಂತೆ ಮೈತ್ರಿಯ ಹಿನ್ನೆಲೆಯಲ್ಲಿ ಮಿತ್ರ ಸಂಹಿತೆಯಲ್ಲಿ
ಎಲ್ಲ ಮಾತಾಡ್ತಾರೆ. ಮಾತಾಡಿ ಕೊನೆಯಲ್ಲಿ ಯಥಾ ಇಚ್ಛಸಿ ತಥಾ ಕುರು ಅಂತ ಹೇಳ್ತಾರೆ. ಅಯ್ಯ ನೀನು ಹ್ಯಾಗ್ ಬೇಕೋ ಹಾಗೆ ಮಾಡೋಣ. ಯಾಕೆಂದ್ರೆ ನೀನು ಶುರು ಕೇಳಿದ್ವಲ್ಲ ನನ್ನ ಮಾತನ್ನ, ಬರೀ ಸುಮ್ಮನೆ ವಿರೋಧ ಮಾಡ್ತಾ ಇರ್ತೀಯ, ಅದು ಪ್ರಶ್ನೆ ಕೇಳ್ತಾ ಇರ್ತೀಯ. ಇಷ್ಟೆಲ್ಲ ಮಾತಾಡಿದ್ರು ನನ್ನ ಮಹತ್ವವೋ ನನ್ನ ನಿರ್ಣಯವೋ ನನ್ನ ಸ್ಥಾನವೋ ನಿನ್ಗೆ ಗೊತ್ತಾಗ್ತಾ ಇಲ್ಲ. ಯಥಾ ಇಚ್ಛಸಿ ತಥಾ ಕುರು ಅಂತ ನಿರ್ಣಯ ಮಾಡ್ತಾರೆ. ಆದಿತ್ಯ ಹೃದಯದಲ್ಲಿ ಅಗಸ್ತ್ಯ ಮಹರ್ಷಿಗಳು ಹಾಗೆ ಮಾಡೋದಿಲ್ಲ. ಅವರು ಆದೇಶ ಮಾಡ್ತಾರೆ, ಮಾಡು, ಉಪಾಸನೆ ಮಾಡು, 3 ಬಾರಿ ಇದನ್ನ ತಾನಿಗೆ ತಗೊಂಬ. ಹಾಗೆ ನೀನು ಇದನ್ನು 3 ಬಾರಿ ಅನುಷ್ಠಾನ ಏನೇ ಫಲ ಸಿಗುತ್ತೆ ಅನ್ನೋದನ್ನೆಲ್ಲ ಪಟ್ಟಿ ಮಾಡ್ತಾರೆ. ಸಾಮಾನ್ಯವಾಗಿ ಸ್ತೋತ್ರಗಳನ್ನು ಸ್ತುತಿಗಳನ್ನು ಪಾರಾಯಣವನ್ನು ಮಾಡಿದರೆ ಕೊನೆಯಲ್ಲಿ ಅದರ ಫಲವನ್ನು ಹೇಳಬೇಕು, ಅಲ್ಲ ಪ್ರಾರಂಭದಲ್ಲಿಯೇ ಅದರ ಫಲವನ್ನು ಹೇಳಬೇಕಾರೆ ಅಗಸ್ತ್ಯ ಮಹರ್ಷಿ. ಯಾಕಾಗಿ ಶ್ರೀಕೃಷ್ಣನಲ್ಲಿ ಯಾಕಾಗಿ ಇಲ್ಲಿ ಅಗಸ್ತ್ಯ ಮಹರ್ಷಿಗಳು ಇದನ್ನು ಉಪದೇಶ ಅಂತ ತಗೋ ಅಂತ ಹೇಳಿದರು ಅನ್ನುವುದಕ್ಕೆ ಒಂದು ಮೂಲಭೂತವಾದ ಕಾರಣ ಉಂಟು. ಅರ್ಜುನ ಯುದ್ಧ ಮಾಡಬೇಕಾಗಿರತಕ್ಕಂಥದ್ದು ಅವನು ಯಾರೋ ಕರ್ಣನೋ ದುರ್ಯೋಧನನೋ ದುಶ್ಯಾಸನನೋ ಈ ಆ ಪಾಡ ಇಲ್ಲದಿರತಕ್ಕಂಥದ್ದು. ಇನ್ನೂ ಯುದ್ಧ ಆರಂಭ ಆಗಿಲ್ಲ. ಆರಂಭವಾಗುವುದಕ್ಕಿಂತ ಮುಂಚೆಯೇ ಚಿಂತನೆ ನಡೀತಾ ಇದೆ. ಮುಕ್ತಾಯ ಆಗಿಬಿಟ್ಟಿದೆ. ನೇನು ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯ ಆಗೇ ಬಿಡುತ್ತೆ, ಕೊನೆಗೆ ಬಂದ್ಬಿಟ್ಟಿದ್ದಾರೆ. ಈಗ ಹೇಳ್ತಾ ಇದ್ದಾರೆ ಅಲ್ಲಿ ಚಿಂತನೆ ನಡೆದಿದೆ, ಇಲ್ಲಿ ಚಿಂತನೆ ಅಲ್ಲ, ಇಲ್ಲಿ ಉಪದೇಶ ಆಗಿದೆ. ಅಲ್ಲಿ ಯೋಚನೆ ಮಾಡುವಂತ ಹೇಳ್ತಾ ಇದ್ದ, ಮಾಡುವಂತ ಹೇಳ್ತಾ ಇದ್ದ. ಯಾಕೆ ಈ ವ್ಯತ್ಯಾಸ ಅಂದರೆ ದುರ್ಯೋಧನನಾಗಲಿ ಕರ್ಣನಾಗಲಿ ಇವರು ಯಾರೂ ತಪಸ್ವಿಗಳು ಅಲ್ಲ, ಅವರು ಯೋಧರು. ತಪಸ್ವಿಗಳಲ್ಲ ಅಂದ್ರೆ ಅರ್ಥ ಏನು? ತಪಸ್ಸು ಮಾಡಿಲ್ಲ ಅಂದ್ರೆ ಮಂತ್ರಶಕ್ತಿ ಇಲ್ಲ ಅಂತ. ಹೀಗಾಗಿ ಅವರಿಗೆ ಮಂತ್ರದ ಅವಶ್ಯಕತೆ ಇಲ್ಲ. ಅವರನ್ನು ಎದುರಿಸಬೇಕಾಗಿದ್ರೆ ಬುದ್ಧಿಯ ಅವಶ್ಯಕತೆ ಇದೆ, ಕಾಚಿತ್ಯ ಇರಬೇಕಾಗಿರೋದು. ಯಾವ ಬಾಣವನ್ನು ಅಂತರದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಯಾರಿಗೆ ಯಾವುದನ್ನು ವಿಚಕ್ಷಣತೆ ಇಲ್ಲಿ ಅದೆಲ್ಲ ಆಗಿ ಹೋಗಿಬಿಟ್ಟಿದೆ. ಶ್ರೀರಾಮರು ಯಾವ ಸುಮಾರು 8-10 ಸರ್ಗಗಳಲ್ಲಿ ಬರ್ತದೆಲ್ಲ. ಯಾವ ಅಸ್ತ್ರವನ್ನು ಪ್ರಯೋಗ ಮಾಡಿದ್ರು, ರಾವಣ ಯಾವ ಅಸ್ತ್ರವನ್ನು ಪ್ರಯೋಗ ಮಾಡದ, ಅಲ್ಲಿ ಹೇಗೆ ಖಂಡಿಸಿರೋದೇ, ಇದೆಲ್ಲ ಆಗೋಗ್ಬಿಟ್ಟಿದೆ. ಏನೂ ಕೆಲಸ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ಶ್ರೀರಾಮರ ಮುಂದೆ ಇರತಕ್ಕಂತಹ ತಂತ್ರಜ್ಞ ಬ್ರಹ್ಮ ವರವನ್ನು ಪಡೆದಂತಹವನು. ಹೀಗಾಗಿ ಬ್ರಾಹ್ಮೀಶ ಹನೆ ಮಾಡಿಕೊಂಡಿರತಕ್ಕಂತಹವನನ್ನು ಕೇವಲ ಅಸ್ತ್ರಶಸ್ತ್ರಗಳಿಂದಲೇ ಮರ್ದನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿ ಮಂತ್ರ ಪ್ರಯೋಗ. ಅದು ಕಾರಣ ಕೃಷ್ಣ ಮಂತ್ರವನ್ನು ಹೇಳಲಿಲ್ಲ, ಮಂತ್ರಾಲೋಚನೆಯನ್ನು ಮಾಡಿದ. ಇಲ್ಲಿ ಮಂತ್ರಾಲೋಚನೆ ಮಾಡ್ತಾ ಇಲ್ಲ, ಆದೇಶ ಮಾಡ್ತಾ ಇದ್ದಾರೆ. ಅದು ಯಾವ ಮಟ್ಟದಲ್ಲಿ ಆದೇಶ ಮಾಡ್ತಾ ಇದ್ದಾರೆ? ವತ್ಸ ಅಂತ ಕರೀತಾರೆ. ಅಪ್ಪ ಹೇಳಿದಾಗ ಹೇಳ್ತಾ ಇದ್ದೇನೆ, ನೀನು ಕೇಳಿ ವಿಷಯವನ್ನ, ತಂದೆಯ ಆದೇಶ ಆ ರೀತಿ ನಾನು ಮಾಡು ಅಂತ ಹೇಳ್ತೇನೆ. ಹೀಗಾಗಿ ಆದಿತ್ಯ ಹೃದಯತವೇ ನಾವೊಂದು 3-4 ಶ್ಲೋಕಗಳನ್ನು ನೋಡ್ತೀವಿ. ಆದಿತ್ಯ ಹೃದಯದ ಪೀಠಿಕೆ ಇದ್ದ ಜನಮನ್ನಣೆಯ ಪಾತ್ರವಾಗಿ ಬಿಟ್ಟಿದೆ. ಮತ್ತು ಲಕ್ಷ ಜನ ಈ ದಿವಸ ಪ್ರತಿನಿತ್ಯ ಆದಿತ್ಯ ಹೃದಯ ಪಠಣವನ್ನು ಮಾಡ್ತಾರೆ. ಅಷ್ಟೇ ಇಲ್ಲ, ಯಾರಿಗೆ ಯಾವ ಸಮಸ್ಯೆಗಳಿಗೆ ಇಂಥದ್ದು ನಾನು ಬೇಕಾದಷ್ಟು ಕೇಳಿಬಿಟ್ಟಿದ್ದೆ. ಆದಿತ್ಯ ಹೃದಯವಂತ ಶ್ರದ್ಧೆಯಿಂದ ಆ ಪಠಣವನ್ನು ಮಾಡಿಬಿಟ್ಟರೆ ಆ ಸಮಸ್ಯೆ ಪರಿಹಾರ ಆಗುತ್ತೆ. ಪ್ರಯತ್ನ ಪಟ್ಟು ನೋಡ್ಬೇಕು. ಪ್ರಯತ್ನ ಅಲ್ಲ, ನಿಷ್ಠೆಯಿಂದ ಅನುಷ್ಠಾನ ನೋಡ್ಬೇಕು. ಹೀಗಾಗಿ ಆದಿತ್ಯ ಹೃದಯದ ತಾತ್ಪರ್ಯ
ತಾತ್ವಿಕ ದರ್ಶನ ಅಂತಂದ್ರೆ ಇನ್ನು ಮುಂದೆ ಮಾಡಲಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರೇಕ್ಷಕರುಗಳ ಎಚ್ಚರಿಕೆಯಿಂದ ಕೆಲವು ಅಂಶಗಳನ್ನು ದಾಖಲು ಮಾಡಿಕೊಳ್ಳಬೇಕಾಗಿದೆ. ಶಾಬ್ದಿಕವಾಗಿರತಕ್ಕಂತಹ ಆದಿತ್ಯ ಹೃದಯ ಬೇರೆ, ಆದರೆ ಆದಿತ್ಯ ಹೃದಯದಲ್ಲಿ ಇರತಕ್ಕಂತಹ ರಹಸ್ಯ ಸ್ಫೋಟಗಳು ಬೇರೆ. ಆದಿತ್ಯ ಒಂದೊಂದು ಶಬ್ದವು ಮಹತ್ತರವಾಗಿರತಕ್ಕಂತಹ ಸೂಕ್ತಕ್ಕಂಥದ್ದು. ಒಂದೊಂದು ಶಬ್ದ ವಿಶೇಷವಾದ ವಿನ್ಯಾಸ ಇರತಕ್ಕಂಥದ್ದು. ಶಾಸ್ತ್ರೀಯ ದೃಷ್ಟಿಯಿಂದ ಹೇಳಬೇಕಾಗಿದೆ, ಅಲ್ಲಿ ಬರ್ತಕ್ಕಂಥ ಒಂದೊಂದು ಪದವನ್ನ ಯಾವ ಯಾವ ಪದವನ್ನ ಯಾವ ಯಾವ ಅರ್ಥದಲ್ಲಿ ಪ್ರಯೋಗ ಮಾಡಿ ಮಂತ್ರ ಅಂತ ಸ್ವೀಕಾರ ಮಾಡಿ ಜಪವನ್ನು ಮಾಡಿ ಪಾರಾಯಣ ಮಾಡಿದ್ರೆ ಆ ಫಲ ಸಿಕ್ಕ. ಉದಾಹರಣೆಗೆ ಅದು ಬಂದಾಗ ವಿವರಣೆ ಕೊಡ್ತೀನಿ. ಸುಮ್ಮನೆ ಒಂದು ಪದ ಅಂತ ಒಂದು ಪದ ಬರ್ತದೆ. ಅಶ್ವ ಅಂದ್ರೆ ವಾಸ್ತವವಾಗಿ ವೇಗವಾಗಿ ಹೋಗ್ತಕ್ಕದ್ದು. ಸೂರ್ಯನ ಚಲನೆ ಒಂದು ಕ್ಷಣದಲ್ಲಿ ಸಾವಿರ ಹೋಗುತ್ತೆ. ವಾಸ್ತವವಾಗಿ ಆ ವೇಗಕ್ಕೆ, ಆ ಓಟಕ್ಕೆ, ಆ ಕಿರಣಕ್ಕೆ ಅಶ್ವ ಅಂತ ಹೆಸರು. ಪದವನ್ನ ನಮ್ಮ ಪ್ರಾಣಿಗಳ ಅತ್ಯಂತ ವೇಗವಾಗಿ ಹೋಗುತ್ತೋ ಅದಕ್ಕೆ ಅಶ್ವ ಅಂತ ಹೆಸರಿಟ್ಟು ನಾವು. ಹರಿ ಹಸುರು ಅಂತ ಹರಿದ್ವರ್ಣ. ಸೂರ್ಯ ಸಸ್ಯಗಳ ಸಂಪರ್ಕಕ್ಕೆ ಬಂದು ಮೇಲೆ ತನ್ನ ಪ್ರಭಾವವನ್ನು ಬೀರಿ ಉತ್ಪತ್ತಿ ಮಾಡ್ತಾರೆ. ಹರಿತನ್ನ ಉತ್ಪತ್ತಿ ಮಾಡಿದಂದ್ರೆ ಅರ್ಥ ಏನು? ಮೋಕ್ಷ ಅಲ್ಲ, ಪ್ರತ್ಯಕ್ಷವಾಗಿ ಅಲ್ಲಿನ ಆಹಾರ ಹರಿತ್ತು ಬಂದಿದ್ದರಿಂದಲೇ ಸಸ್ಯ ಬೆಳೆಯೋದು. ಧಾನ್ಯಗಳು, ಫಲಗಳು, ಕಾಯಿಗಳು, ತರಕಾರಿ. ಅಂದರೆ ಆಹಾರಕ್ಕೆ ಮೂಲ ಶಕ್ತಿಯನ್ನು ಪ್ರದಾನ ಮಾಡ್ತಾ ಇರತಕ್ಕಂತಹವನು ಹರಿದಶ್ವ. ಯಾರಿಗಾದರೂ ಬಡತನದ ಸಮಸ್ಯೆ ಇದ್ದು ಆಹಾರವೇ ಸಿಗ್ತಾ ಇಲ್ಲ ಅಂದ್ರೆ ಹರಿದಶ್ವ ಅನ್ನತಕ್ಕ ಆ ಸೂರ್ಯನಾರಾಯಣನ ಒಂದು ಪದವನ್ನು ಮಂತ್ರವನ್ನಾಗಿ ಸ್ವೀಕರಿಸಿ ಜಪ ಮಾಡಲಿಕ್ಕೆ ಶುರು ಮಾಡಿದ್ರೆ ಅವರಿಗಿರತಕ್ಕಂಥ ದಾರಿದ್ರ್ಯ ನಾಶವಾಗುತ್ತೆ. ಊಟಕ್ಕೆ ಸಂಬಂಧಪಟ್ಟಂಥದ್ದು ಈ ರೀತಿ ಹಲವಾರು ಹೆಸರುಗಳಿವೆ. ಆದಿತ್ಯಗಳಿಗೆ ಒಂದೊಂದು ಹೆಸರಿಗೂ ಒಂದೊಂದು ಅರ್ಥವು. ಹೀಗಾಗಿ ಪ್ರೇಕ್ಷಕ ಮಹಾಶಯರೇ, ಆದಿತ್ಯ ಹೃದಯವನ್ನ ಬಹಳ ಗಂಭೀರವಾಗಿ ತೆಗೆದುಕೊಳ್ಳಬೇಕು ಮತ್ತು ಕೇವಲ ಆದಿತ್ಯ ಹೃದಯ ಪಠಣವನ್ನು ಮಾಡುವುದಷ್ಟೇ ಇಲ್ಲದೆ, ಅದು ಕೇವಲ ಸಾಹಿತ್ಯ ದೃಷ್ಟಿಯಿಂದ ಬಹಳ ಸೊಗಸಾಗಿದೆ, ಅಷ್ಟೇ ಇಲ್ಲದೆ ತಾತ್ವಿಕವಾಗಿ ಆದಿತ್ಯ ಹೃದಯದಿಂದ ನಾವು ಸಂಪೂರ್ಣ ಲಾಭವನ್ನು ಲೌಕಿಕ ದೃಷ್ಟಿಯಿಂದಲೂ ತಾತ್ವಿಕ ದೃಷ್ಟಿಯಿಂದಲೂ ಪಡೆಯಬಹುದು. ಆದ್ದರಿಂದ ಮುಂದಿನ ಸಂಚಿಕೆಗಳನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕು. ಹಾಗೂ ನಿಮಗೆ ಆಸಕ್ತಿ ಇದ್ದರೆ ಅದರ ಬಗ್ಗೆ ಒಂದು ಟಿಪ್ಪಣಿಗಳನ್ನು ಮಾಡಿ